ಹಾಸ್ಟೆಲ್ನಲ್ಲಿ ಗಾಂಜಾ ಗಮ್ಮತ್ತು. ಹೈಸ್ಕೂಲ್ ಮಕ್ಕಳ ಹಾಸ್ಟೆಲ್ನ ಕತೆ ಇದು. ಹಾಸನ ಜಿಲ್ಲೆ ಬಿಕ್ಕೋಡು ಗ್ರಾಮದ ಹಾಸ್ಟೆಲ್ನಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಬೀಡಿ, ಸಿಗರೇಟು, ಗಾಂಜಾ ಎಲ್ಲವೂ ಸಿಗ್ತಾ ಇದೆ. ಹಾಸ್ಟೆಲ್ ಅಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ ಅನ್ನುವ ಪರಿಸ್ಥಿತಿ. ಅಪ್ರಾಪ್ತ ಮಕ್ಕಳು ಕೂಡ ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ. ಇದು ಹಾಸನ ಜಿಲ್ಲೆ ಬಿಕ್ಕೋಡು ಗ್ರಾಮದ ಸರ್ಕಾರಿ ಹಾಸ್ಟೆಲ್ನಲ್ಲಿ ಕಂಡು ಬಂದಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ನೋಡಿ, ಗಾಂಜಾ, ಮದ್ಯ, ವೈಟ್ನರ್, ಸಿಗರೇಟ್ ಎಲ್ಲವೂ ಕೂಡ ಸಿಗುತ್ತೆ ಹಾಸ್ಟೆಲ್ನಲ್ಲಿ ದಾರಿ ತಪ್ಪಿದ್ದಾರೆ ಮಕ್ಕಳು, ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ. ಬೇಲೂರಿನ ಬಿಕ್ಕೋಡು ಗ್ರಾಮದ ಹಾಸ್ಟೆಲ್ನಲ್ಲಿ ಏನ್ ಬೇಕಾದ್ರೂ ಮಕ್ಕಳಿಗೆ ಸಿಗುತ್ತೆ ಅನ್ನುವ ಪರಿಸ್ಥಿತಿ ಇದೆ. ಇಲ್ಲಿ ಸಿಗರೇಟ್, ಗಾಂಜಾ ಸೇದುವಂತಹ ವಿಡಿಯೋ ಏನ್ ಈಗಾಗಲೇ ವೈರಲ್ ಆಗಿದೆ. ಹಾಸ್ಟೆಲ್ ಕಟ್ಟಡದ ಮೇಲೆ ಮದ್ಯದ ಬಾಟಲಿಗಳೇ ಇದೆ. ಅಮಲಿನಲ್ಲಿ ವಾರ್ಡನ್ ಆಗಿರ್ಬೋದು, ಶಿಕ್ಷಕರ ಮೇಲೆ ಹಲ್ಲೆ ಪ್ರಯತ್ನವನ್ನ ಕೂಡ ವಿದ್ಯಾರ್ಥಿಗಳು ಮಾಡಿದಾರಂತೆ. ತಾವ್ ಏನ್ ಮಾಡ್ತಾ ಇದೀವಿ ಅನ್ನೋದೇ ಅವ್ರಿಗೆ ಗೊತ್ತಾಗದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಈಗ ವಿದ್ಯಾರ್ಥಿಗಳು. ಹಾಸ್ಟೆಲ್ನಲ್ಲಿ 8, 9, 10ನೇ ತರಗತಿಯ ಒಟ್ಟು 38 ವಿದ್ಯಾರ್ಥಿಗಳಿದ್ದು ಸಿಗರೇಟು, ಬೀಡಿ, ಗಾಂಜಾ ಮತ್ತಿನಲ್ಲಿ ಹುಡುಗರು ತೂರಾಡ್ತಾ ಇದ್ದಾರೆ. ಈಗಾಗಲೇ ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಅಪ್ರಾಪ್ತ ವಯಸ್ಕರು ಅನ್ನುವಂತಹ ಕಾರಣಕ್ಕಾಗಿಯೇ ಈಗ ನಿಮ್ಗೆ ಅವರ ಫೋಟೋವನ್ನ, ವಿಡಿಯೋವನ್ನ ತೋರಿಸ್ತಾ ಇಲ್ಲ. ಆದ್ರೆ ನಿಮ್ಗೆ ಗೊತ್ತಾಗ್ಬೋದು ಈಗಾಗಲೇ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಈಗಾಗಲೇ ಅಂತಹ ಒಂದು ಮಾದಕ ವ್ಯಸನಿಗಳಾಗಿದ್ದಾರೆ ಅವರು ಅನ್ನುವಂಥದ್ದು. ಹಾಸ್ಟೆಲ್ನಲ್ಲಿ ಈ ತರ ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ. ಈಗ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಕೇಳಬೇಕಾಗತ್ತೆ. ಗಾಂಜಾ ಮತ್ತಿನಲ್ಲಿ ಹುಡುಗ ಕಿರಿಕನ್ನ ಮಾಡಿದ್ದಾನೆ. ಈಗ ವಾರ್ಡನಲ್ಲಿ ಬುದ್ಧಿಯನ್ನ ಹೇಳಿದ್ದಾರೆ. ಬುದ್ಧಿ ಹೇಳಿದ ವಾರ್ಡನ್ ಮೇಲೇನೆ ಹಲ್ಲೆಯ ಪ್ರಯತ್ನವನ್ನ ಮಾಡಿದ್ದಾರೆ. ವಾರ್ಡನ್ ಚಂದ್ರಶೇಖರ್ ಜೊತೆ ಗಲಾಟೆಯನ್ನ ಮಾಡಿದ್ದಾನೆ ಒಬ್ಬ ವಿದ್ಯಾರ್ಥಿ. ಬುದ್ಧಿ ಹೇಳಿದ್ದಾರೆ ವಾರ್ಡನ್. ಆದ್ರೆ ಈ ರೀತಿಯಾಗಿ ಕೇವಲ ಬುದ್ಧಿ ಹೇಳೋದಲ್ಲ, ಮನೆಯವರನ್ನ ಕರೆಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದ್ ಕಡೆ ಅವ್ರ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ, ಮತ್ತೊಂದ್ ಕಡೆ ಇವುಗಳು ಯಾವುದು ಸಿಗದಾಗೆ ಸ್ಟ್ರಿಕ್ಟ್ ಆದಂತಹ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಈಗ ತಾವು ಗಾಂಜಾ ಮತ್ತಿನಲ್ಲಿ, ಮಾದಕ ವ್ಯಸನದ ಈ ಮತ್ತಿನಲ್ಲಿ ಏನ್ ಮಾಡ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ವಿದ್ಯಾರ್ಥಿಗಳಿಗೆ. ವಾರ್ಡನ್ ಮೇಲೆನೆ ಕೈ ಎತ್ತಿದಾನೆ ವಿದ್ಯಾರ್ಥಿ. ವಾರ್ಡನ್ ಅಂದ್ರೆ ಇಲ್ಲಿ ಭಯನೇ ಇಲ್ಲ. ವಾರ್ಡನ್ ಜೊತೆ ಫುಲ್ ಕಿರಿಕನ್ನ ಮಾಡ್ಕೊಂಡಿದ್ದಾನೆ ವಿದ್ಯಾರ್ಥಿ. ವಾರ್ಡನ್ ಹೇಳೋದಕ್ಕೆ ಹೋದ್ರೆ ಅವರ ಮೇಲೇನೆ ಈ ರೀತಿಯಾಗಿ ಹಲ್ಲೆಯ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದ್ದಾರೆ ಅಲ್ಲಿ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಯಾಕ ವಾರ್ಡನ್ ಮೇಲೆ ಹೋಗ್ತದೀಯ ನೀನು? ಯಾಕ ಹಂಗ್ ಮಾಡ್ತದೀಯ ನೀನು? ಮನೆ ತಗೋ ಇಡ್ತೀರ ಅಂತ ಹೇಳ್ತಾರೆ. ನಿಮಗೆ ಮಾತಾಡ್ದ ಮನೆ ತಗೋ ಇಡ್ತೀನಿ ನಾನು ಇಲ್ಲಿ ನೋಡಿ ಆಡ್ತಾರಲ್ಲ ಸರ್ ನೀವು ಕೊಡೋದು ರೇ ನಾನು ಮನೆ ತಗೋ ಇಡ್ತೀನಿ ತಗೋ ನಾನು ನಿನ್ನ ಮೊಬೈಲ್ ತೆಗೆದು ತಿನ್ನಕಲ್ಲ ಇದು ಇದು ಹೋಯ್ಲ ಬೇಡ ಅದನ್ನ ಮನೆ ತಗೋ ಇಟ್ಬಿಡ್ತೀನಿ ಅಂತ ಹೇಳ್ತಾರೆ. ತಗೋ ಸರ್ ಕನ್ನಡದಲ್ಲಿ ಹೇಳ್ತಾರೆ ನಿಮಗೆ ಮನೆ ತಗೋ ಇಲ್ಲ ಬರೋದು ನೀನು ಅಂತ ಎಣ್ಣೆ ಹೇಳ್ತಿದ್ರಿ ನೀವು ಗವರ್ನಮೆಂಟ್ ಕಚೇರಿ ನಿಮಗೆ ಗೊತ್ತಾಯ್ತು ತಲೆಯಿಂದ ಕೊಡೋದು ಯಾಕಪ್ಪ ಏ ನಿನ್ನ ಯಾಕೆ ಕೊಡ್ತಾರೋ ನನಗೆ ಗೊತ್ತಿಲ್ಲ ಯಾಕೆ ಕೊಡೋದು ಸರ್ ನೋಡಿ ಸರ್ ಅಲ್ಲಿ ಮೊಬೈಲ್ ಸರ್ ಮನೆ ಇಟ್ಬಿಡ್ತೀನಿ ಕೊಡ್ತೀನಿ ಸರ್ ಹೋಗ್ತೀನಿ ಸರ್ ದೊಡ್ಡ ಇಂಪೋರ್ಟೇಷನ್ ಸರ್ ಹಚ್ಕೊಳ್ಳಿ ಸರ್ ಅಲ್ಲಿ ಇಂಪೋರ್ಟೇಷನ್ ಅಂತ ಹಾಸ್ಟೆಲ್ನಲ್ಲಿ ಮಕ್ಕಳು ಗಾಂಜಾ, ಸಿಗರೆಟ್ ಸೇದೋ ಬಗ್ಗೆ ಸ್ಥಳೀಯರು ಹಾಗೇನೆ ವಾರ್ಡನ್, ಅದೇ ರೀತಿಯಾಗಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಬಾಲಕರ ವಸತಿ ನಿಲಯ ಏನಿದೆ ಇವತ್ತು ಇದರಲ್ಲಿ ಚಟಗಳಲ್ಲಿ ಕೂತ್ಕೊಂಡಿದೆ. ಸಾರ್ವಜನಿಕರು ಕರ್ಕೊಬಂದು ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಬಂದ್ಬಿಟ್ಟು ಹಾಸ್ಟೆಲ್ನಲ್ಲಿ ಬಿಟ್ಟಿರ್ತಾರೆ. ಆದರೆ ಇವತ್ತೇನಾಗ್ಬಿಟ್ಟಿದೆ, ಒಳಗಡೆ ಈ ಬೀಡಿ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಎಣ್ಣೆಗಳಾಗಿರ್ಬೋದು, ಇಲ್ಲ ಚರಸ್ಸು, ಅದು ವೈಟ್ನರ್ ಅಂತೆ, ಅದಂತೆ ಇದಂತೆ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ವಿಡಿಯೋಸು. ಇದ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವೊಂದು ಮನವಿ ಮಾಡಿದ್ದೀವಿ. ಇಲ್ಲಿರೋ ವಾರ್ಡನ್ನಿಗೆ ಅದು ಅರ್ಥನೇ ಆಗಲ್ಲ. ಆ ವಾರ್ಡನ್ನು ಸ್ವಚ್ಛತೆಯೂ ಕಾಪಾಡ್ತಾ ಇಲ್ಲ. ಮಕ್ಕಳು ಕಳೆದ ಬಾರಿ ಬೀಡಿ, ಸಿಗರೇಟ್ ಸೇದಿದ್ದನ್ನು ಎಲ್ಲ ದಾಖಲೆ ಸಮೇತ ಇಟ್ಕೊಂಡು ಅವ್ರಿಗೆ ತೋರಿಸಿದ್ದು, ಹೇಳಿದ್ದು. ಈಗ ಮತ್ತೆ ಪುನಃ ಎಲ್ಲರೂ ವಿಡಿಯೋದಲ್ಲಿ ಹರಿದಾಡ್ತಾ ಇದೆ. ಒಂಥರ ಗಾಂಜಾ ಬರೋ ಅದು ಮತ್ತಿನಂಥ ಅಮಲದ್ದು ಬೇರೆ ಏನೋ ವಸ್ತುಗಳು, ಗಾಂಜಾ ಅಂತ ಅನ್ನೋದಕ್ಕಿಂತಲೂ ಬೇರೆ ವಸ್ತುನ ತಗೊಂಡು ಅಮಲು ತಗೊಳ್ತಿದ್ದಾರೆ, ಬೀಡಿ ಸೇರ್ತಾ ಇದ್ದಾರೆ ಒಳಗಡೆ. ಇಲ್ಲಿರೋ ವಾರ್ಡನ್ನು ಅದ್ರ ಬಗ್ಗೆ ಗಮನ ಇಲ್ಲ. ಲಾಸ್ಟ್ ಟೈಮ್ ಹೇಳಿದ್ರು ಇದಿಲ್ಲ. ನಾವೇನಾದರೂ ವಿಸಿಟ್ ಕೊಟ್ಟು ಹೇಳಕ್ಕೆ ಬಂದಾಗ ಅವ್ರು ನಮಗೆ ದುಡ್ಡು ಕೊಡೋಕೆ ಬರ್ತಾರೆ ಬಿಟ್ಟರೆ ಇವರು ಸರಿಪಡಿಸ್ಕೊಳ್ತಾ ಇಲ್ಲ. ಅದು ಇದೇ ರೀತಿ ಮುಂದುವರಿತಾ ಇದೆ. ಅದು ಬಿಕ್ಕೋಡ್ ಹಾಸ್ಟೆಲ್ ಅಂತೂ ಭಾರಿ
ವಿದ್ಯಾರ್ಥಿಗಳು ಇರಲಿಲ್ಲ. ಇವನ್ನೆಲ್ಲ ಕೇಳಿದಾಗ ಇದು ಯಾವುದು ವಿಡಿಯೋ ಇಲ್ಲ, ಹಳೇದು ಅಂತ ಹೇಳಿದ್ರು. ಆಮೇಲೆ ವಿದ್ಯಾರ್ಥಿಗಳು ಬರೋ 4:15 ಬಂದಾದ್ಮೇಲೆ ಕೇಳಿದಾಗ ಕೆಲವು ವಿದ್ಯಾರ್ಥಿಗಳು ಅದರಲ್ಲಿರೋಂಥ ಹುಡುಗರನ್ನ ಕೇಳಿದಾಗ ವಿಚಾರಿಸಿದಾಗ ಇದು ಕೆಲವರು ಹೇಳ್ತಾರೆ ಹೋದ ವರ್ಷ ಆಗಿದ್ದು, ಹಿಂದೆ ಯಾರೋ ಒಬ್ಬರಿದ್ರು ಅವ್ರನ್ನ ಕಳಿಸಿದ್ರು ಅಂತ ಹೇಳ್ತಾರೆ. ಇನ್ನು ಕೆಲವರು ನಮಗೆ ಗೊತ್ತೇ ಇಲ್ಲ, ನಾವು ಇಲ್ದಿದ್ದಾಗ ಬೇರೆ ಸೀನಿಯರ್ ಹುಡುಗ ಯಾರೋ ಬಂದು ಇಲ್ಲಿ ವಿಡಿಯೋ ಮಾಡಿದ್ದಾರೆ, ಅವರಿದ್ದಾರೆ ಜೊತೆಗೆ ನಮ್ಮ ಹುಡುಗರ ಜೊತೆಗೆ ಶೇರ್ ಮಾಡಿರೋಂಥ ಮಾಹಿತಿ ಬಂದಿದೆ. ಈಗ ಇದನ್ನು ಭಾಳ ಮುಖ್ಯವಾಗಿ ವಾರ್ಡನ್ನು ಮತ್ತು ನಮ್ಮ ಅಡುಗೆ ಸಿಬ್ಬಂದಿ ಮತ್ತು ನೈಪಾಚನೆ ಮಾಡಿದ್ರು ಅವ್ರನ್ನ ಉಪನಿರ್ದೇಶಕರು ಇರ್ತಕ್ಕಂಥ ವಾರ್ಡನ್ನು ತಕ್ಷಣ ಚೇಂಜ್ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ರೆಫರ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇಮಿಡಿಯೇಟಾಗಿ ಅವ್ರನ್ನ ಚೇಂಜ್ ಮಾಡಿ ಇವತ್ತೇ ಬೇರೆ ವಾರ್ಡನ್ಗಳನ್ನ ಹಾಕಿ ಅವ್ರನ್ನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.